ಮೂಢನಂಬಿಕೆಗಳನ್ನೇ ಕಡಿಮೆ ಮಾಡಿ ಅದಕ್ಕೆ ಸಂಪ್ರದಾಯದ ಹೆಸರು ಕೊಡ್ತಾರೆ. ನಮ್ಮ ಹಿರಿಯರು ಇಷ್ಟು ವರ್ಷದಿಂದ ಮಾಡ್ತಿದಾರಂದ್ರೆ ತಪ್ಪಂತೂ ಇರಲಿಕ್ಕಿಲ್ಲ ಅಂತಾರೆ. ಹಿರಿಯರು ಟೀ ಶರ್ಟ್ ಹಾಕ್ತಾ ಇರಲಿಲ್ಲ, ಹಿರಿಯರು ಫೋನ್ ಕೂಡ ಯೂಸ್ ಮಾಡ್ತಿರಲಿಲ್ಲ, ಹಿರಿಯರ ಹತ್ತಿರ ವ್ಯಾಕ್ಸಿನ್ಸ್ ಕೂಡ ಇರಲಿಲ್ಲ, ಹಿರಿಯರ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ತುಂಬಾ ಕಡಿಮೆ ಇತ್ತು. ಹಿರಿಯರ ಹತ್ತಿರ ಇಷ್ಟೊಂದು ಎನರ್ಜಿ ಸೋರ್ಸ್ಗಳು ಇರಲಿಲ್ಲ, ಇಷ್ಟೊಂದು ಜ್ಞಾನ ಕೂಡ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯರ ಹತ್ತಿರ ಇಷ್ಟೊಂದು ಎಕನಾಮಿಕ್ ಪ್ರಾಸ್ಪೆರಿಟಿ ಕೂಡ ಇರಲಿಲ್ಲ ಮತ್ತು ಅವರು ಹೆಚ್ಚಾಗಿ ಕೃಷಿ ಮಾಡ್ತಿದ್ರು. ಹಾಗಾಗಿ ಅವರು ಏನೆಲ್ಲ ಮಾಡ್ತಿದ್ರು, ನಾವು ಅದನ್ನಷ್ಟೇ ಮಾಡಬೇಕು ಅಂದ್ರೆ ನಾವು ಯಾಕೆ ಕೃಷಿ ಮಾಡ್ತಿಲ್ಲ, ನಾವು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದೀವಿ, ಅವರು ಏನು ಮಾಡ್ತಿದ್ರೋ ನಾವು ಅದನ್ನೇ ಮಾಡಬೇಕು ಅಂದ್ರೆ ಇವತ್ತು ನಮ್ಮ ಹತ್ತಿರ ಇಷ್ಟೊಂದು ದುಡ್ಡು ಯಾಕಿದೆ, ಮೊದಲು ಇಷ್ಟೊಂದು ದುಡ್ಡು ಇರ್ತಿರಲಿಲ್ಲ, ಹಾಗಾಗಿ ನಮ್ಮ ಎಲ್ಲಾ ದುಡ್ಡನ್ನ ನಾವು ಬಿಟ್ಟು ಬಿಡಬೇಕು. ಹಿರಿಯರು ವಿದೇಶ ಪ್ರಯಾಣ ಕೂಡ ಮಾಡ್ತಿರಲಿಲ್ಲ, ಹಾಗಿದ್ರೆ ನಾವು ಯಾಕೆ ವೀಸಾ ಹಾಕಿಸಿಕೊಂಡು ಅತ್ತ ಇತ್ತ ಓಡಾಡ್ತಾ ಇರ್ತೀವಿ. ಹಾಗಾಗಿ ಈ ಕೆಲಸವನ್ನ ಹಿರಿಯರು ಮಾಡಿದ್ದಾರೆ ಅಂತ ಹೇಳೋದು, ಈ ಆರ್ಗ್ಯುಮೆಂಟ್ ಕೊಡೋದು, ಈ ಆರ್ಗ್ಯುಮೆಂಟ್ಗೆ ಸ್ವತಃ ಮಾನ್ಯತೆ ಇಲ್ಲ, ಖಂಡಿತ ಅಮಾನ್ಯವಾದ ಆಧಾರ, ಸುಪ್ರೀಂಲಿ ಇನ್ವ್ಯಾಲಿಡ್ ಆರ್ಗ್ಯುಮೆಂಟ್ ಇದು. ಹಿಂದಿನ ಕಾಲದಲ್ಲಿ ಎಷ್ಟೋ ಸೈಂಟಿಫಿಕ್ ನಾಲೆಜ್ ಲಭ್ಯವೇ ಇರಲಿಲ್ಲ, ಹಾಗಾಗಿ ನೀವು ಏನೇನೋ ವಿಷಯಗಳನ್ನ ನಂಬಿ ಕೂತಿದ್ರಿ. ಹಾಗಿದ್ರೆ ನೀವು ಇವತ್ತಿಗೂ ಅದೇ ವಿಷಯಗಳನ್ನ ನಂಬುತ್ತೀರಾ? ಹೌದಾ? ಹಾಗಾಗಿ ಹಿಂದಿನ ಕಾಲದಲ್ಲಿ ಹೀಗೆ ಆಗ್ತಿತ್ತು ಅಂದ್ರೆ ಇವತ್ತು ಹೀಗೆ ಆಗ್ಬೇಕು ಅನ್ನೋದು ಸರಿಯಾದ ತರ್ಕ ಅಲ್ಲ. ನಾವು ನಿರಂತರವಾಗಿ ಹಿಂದಿನ ಕಾಲಕ್ಕಿಂತ ಉತ್ತಮ ಆಗ್ತಿರಬೇಕು. ಹಾಗಾಗಿ ನಾವು ಹಿಂದಿನ ಕಾಲದಂತೆಯೇ ಇರಬೇಕು ಅಂತ ಹೇಳೋದು ಇದು ನಮಗೆ ನಾವೇ ದೊಡ್ಡ ಅನ್ಯಾಯ ಮಾಡಿದಂತೆ ಆಗುತ್ತೆ.